ಎಲ್ಲರಿಗೂ ನಮಸ್ಕಾರ. ಸುಮಾರು ಒಂದು 4:45 5:45 6 ಗಂಟೆ ತನಕ ವರ್ಣನ ಆರ್ಭಟ, ಒಂದು ರೀತಿ ಆತಂಕ ಇತ್ತು. ಈ ಒಂದು ಉತ್ತಮವಾದ ಕಚೇರಿಗೆ ಹೇಗೆ ವರ್ಣ ಒಂದು ರೀತಿ ತೊಡಕನ್ನುಂಟು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆತಂಕ. ಆದರೆ ಅವನು ಒಂದು 1 ಅವರ್ ಒಂದು ತಂಪೆರೆದು ಇವತ್ತು ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬರಲು ಕಾರಣನಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ರೀತಿ ವರ್ಣನಿಗೆ ಥ್ಯಾಂಕ್ಸ್. ಆ ಒಂದು ಬಿಡುವು ಮಾಡಿಕೊಟ್ಟು ಈ ಉತ್ತಮ ಸಂಗೀತ ನೆರವೇರಲು ಒಂದು ಆಸ್ಪದ ಮಾಡಿಕೊಟ್ಟಂತಹ ವರ್ಣನಿಗೆ ಮೊಟ್ಟ ಮೊದಲಾಗಿ ಪ್ರಣವವನ್ನು ಸಲ್ಲಿಸ್ತಾ ಇದ್ದೀನಿ. ವಿದೂಷಿ GS ಕಮಲಾ ಹಾಗೂ GS ರಾಜಲಕ್ಷ್ಮಿ ಅವರು ನನ್ನ ಅಕ್ಕಂದರು, ಮೈಸೂರು ಸಹೋದರರು ಅಂತ ಪ್ರಖ್ಯಾತಿ ಪಡೆದು ಅನೇಕ ಒಂದು ಸಂಗೀತ ಕಚೇರಿಗಳನ್ನು ಕಾರ್ಯಕ್ರಮಗಳನ್ನು ನೀಡಿದಂಥವರು. ನಮ್ಮ ಹಿರಿಯಕ್ಕ GS ಕಮಲಾ ಅವರು ದೈವಾಧೀನರಾಗಿ 2019ರಲ್ಲಿ ನಾವು ಒಂದು 5 ವರ್ಷದಿಂದ ನಿರಂತರವಾಗಿ ಒಂದು ಕೋವಿಡ್ ಸಂದರ್ಭದಲ್ಲಿ ಮಾಡಲಿಕ್ಕಾಗಲಿಲ್ಲ. 5 ವರ್ಷದಲ್ಲಿ 5 ವರ್ಷದಿಂದ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಆದಷ್ಟು ನಾವು ಡ್ಯೂಯೆಟ್ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದನ್ನು ಪ್ರಯತ್ನ ಪಡ್ತಾ ಇದ್ವಿ. ಅದು ವೋಕಲ್ ಆಗ್ಬೋದು, ಇನ್ಸ್ಟ್ರೂಮೆಂಟಲ್ ಆಗ್ಬೋದು. ಅವು ಡ್ಯೂಯೆಟ್ ಕಾರ್ಯಕ್ರಮವನ್ನು ಮಾಡುವ ಒಂದು ನಿರಂತರ ಪ್ರಯತ್ನವನ್ನು ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅವರ ಈ ಒಂದು ಸ್ಮರಣಾರ್ಥ ನಡೆದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಪ್ರಸಿದ್ಧ ದ್ವಂದ್ವ ಗಾಯಕಿಯರಾದಂತಹ ಅರ್ಚನಾ ಹಾಗೂ ಸಮನ್ವಯರು ಲತಾಂಗಿ ಅವರು ಬ್ಲಡ್ ರಿಲೇಷನ್ಶಿಪ್ ಇಲ್ಲದಿದ್ದರೂ ಮ್ಯೂಸಿಕಲ್ ರಿಲೇಷನ್ಶಿಪ್ ಅತ್ಯುತ್ತಮವಾಗಿ ಇದೆ ಅಂತಕ್ಕಂಥದ್ದನ್ನು ನಾವು ಅವರ ಒಂದು ವೇದಿಕೆಯಲ್ಲಿ ಕಂಡಿದ್ದೇವೆ. ಸಾಮಾನ್ಯವಾಗಿ ಡ್ಯೂಯೆಟ್ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಂಕ್ರನೈಸೇಷನ್ನು, ಆ ಕೋಆರ್ಡಿನೇಷನ್, ಒಬ್ಬರಿನಲ್ಲಿ ಒಬ್ಬರು ಇರ್ತಕ್ಕಂಥದ್ದು, ಒಬ್ಬರು ಇನ್ನೊಬ್ಬರನ್ನ ಕಾಂಪೀಟ್ ಮಾಡೋಕ್ಕಿಂತ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದ ಅಂಶ ಡ್ಯೂಯೆಟ್ನಲ್ಲಿ. ಅದು ಇವತ್ತು ಎದ್ದು ಕಾಣ್ತಾ ಇದೆ. ಅವರು ಪ್ರಸ್ತುತಪಡಿಸಿದಂತಹ ಎಲ್ಲ ಕೃತಿಗಳು ಒಂದೊಂದನ್ನು ಹೇಳೋ ಒಂದು ಸಮಯ ಇಲ್ಲ ಈಗ. ಅದರ ಬದಲು ಜನರಲ್ಲಾಗಿ ಹೇಳಬೇಕು ಅಂತಂದರೆ ಅತ್ಯುತ್ತಮವಾಗಿ ಇವತ್ತು ಕಾರ್ಯಕ್ರಮ ಮೂಡಿಬಂತು. ಅವರ ಒಂದು ಪರ್ಟಿಕ್ಯುಲರ್ಲಿ ಈಗ ಹಾಡಿದಂತಹ ಕಲ್ಯಾಣಿಯಲ್ಲಿ ಅವರ ನೆರವಲ್ ಆ ಒಂದು ರಿಡಕ್ಷನ್ ಮಾಡಿಕೊಂಡು ಅಲ್ಲಿ ಕಾಂಪ್ಲಿಮೆಂಟ್ ಮಾಡಿಕೊಂಡು ಒಂದು ರೀತಿ ಕಾಂಪಿಟೇಷನ್ ಇತ್ತು. ಸೊ ಇದು ಹಂಚ್ಕೊಂಡು ಬಂದು ಸಣ್ಣದಾಗಿ ಅಲ್ಲೂ ಸಹ ಕೊರಪು ಮಾಡ್ಕೊಂಡು ಬಂದು ಪ್ರಸ್ತುತಪಡಿಸಿದಂತಹ ಒಂದು ರೀತಿ ಅತ್ಯುತ್ತಮವಾಗಿತ್ತು. ಜಾನ್ ಕೀಟ್ಸ್ನ ಒಂದು ಮಾತು ನೆನಪು ಬರುತ್ತೆ, ಪ್ರಸಿದ್ಧ ಆಂಗ್ಲ ಕವಿ, ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಬಟ್ ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್ ಅಂತ. ಬಟ್ ಇದು ಅನ್ಹರ್ಡ್ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಮೈಸೂರಿನ ಒಂದು ಭೇಟಿ ಅವರಿಗೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಆದರೆ ಇವತ್ತು ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಇರೋದರಿಂದ ಯಾರಿಗೂ ದೂರ ಇಲ್ಲ, ಎಲ್ಲರೂ ಹತ್ತಿರದಲ್ಲಿ ಯಾವಾಗ ಬೇಕಾದರೂ ಕೇಳ್ಬೋದು. ಒಟ್ಟಿನಲ್ಲಿ ಒಂದು ಅತ್ಯುತ್ತಮವಾದ ಮಧುರವಾದ ಶುದ್ಧ ಶಾಸ್ತ್ರೀಯ ಸಂಗೀತ ಇವತ್ತು ಗುಣಪಡಿಸಿದ್ದಾರೆ. ಇದಕ್ಕಾಗಿ ಗಾನಭಾರತಿ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಒಂದು ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಬೇಕು ಅಂತಂದರೆ ಸಹ ಕಲಾವಿದರು, ಪಕ್ಕವಾದ್ಯ ಅಂತ ಹೇಳೋ ಒಂದು ವಾಡಿಕೆ ಹೋಯಿತು. ಬಹುಶಃ ಎಲ್ಲ ಸಹ ಕಲಾವಿದರು ಅವರ ಒಂದು ಕೋಆರ್ಡಿನೇಷನ್, ಅವರ ಒಂದು ಸಪೋರ್ಟ್ ಇದ್ದರೆ ಮಾತ್ರ ಅದು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ. ಇಟ್ಸ್ ಎ ಟೀಮ್ ವರ್ಕ್ ಅಂತಕ್ಕಂಥದ್ದು. ಸೊ BK ರಘು ಅವರು ವೈಲಿನ್ನಲ್ಲಿ ಅತ್ಯುತ್ತಮವಾದ ಒಂದು ಸಹಕಾರ ಕೊಟ್ಟಿದ್ದಾರೆ. ಒಂದು ಕಡೆ ಅವರಿಗೆ ಪೂರಕವಾಗಿ ನುಡಿಸ್ತಕ್ಕಂಥದ್ದಾದರೆ, ಒಂದು ಕಡೆ ಅದನ್ನು ಎನ್ಹ್ಯಾನ್ಸ್ ಮಾಡ್ತಕ್ಕಂಥ ಮತ್ತೊಂದು ಸಾಮರ್ಥ್ಯ ಇರ್ತಕ್ಕಂಥ ಅತ್ಯುತ್ತಮ ಕಲಾವಿದ BK ರಘು ಅವರು ಅತ್ಯಂತ ಅನುಭವಿ ಕಲಾವಿದರು. ಅನೇಕ ಹಿರಿಯರಿಗೆ ನುಡಿಸಿದಂತಹ ಅನುಭವ ಇರ್ತಕ್ಕಂಥವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ವೈಲಿನ್ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ಗಾನಭಾರತಿ ಹಾಗೂ ತಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ
ವಿಶೇಷವಾಗಿ ಧನ್ಯವಾದಗಳನ್ನು. ಆನೂರ ವಿನೋದ್ ಶ್ಯಾಮ್ ಅದು ಒಂದು ದೊಡ್ಡ ಪರಂಪರೆ, ಅದರಿಂದ ಬಂದಿರತಕ್ಕಂಥವ್ರು. ಸಾಮಾನ್ಯವಾಗಿ ನಾನು ಅನೇಕ ಬಾರಿ ಇವರ ತಂದೆ ಆನೂರು ಅನಂತಕೃಷ್ಣ ಶರ್ಮಾ ಅವರ ಜೊತೆ ಸಾಕಷ್ಟು ಸಮಯ ನುಡಿಸಿದ್ದೀನಿ, ಸಾಕಷ್ಟು ಕಚೇರಿಗಳಲ್ಲಿ ನುಡಿಸಿದ್ದೀನಿ. ಎದ್ದು ಕಾಣ್ತಕ್ಕಂಥವರು ಅವರ ಒಂದು ನುಡಿಸಾಣಿಕೆಯಲ್ಲಿ ಆ್ಯಂಟಿಸಿಪೇಷನ್, ಎಲ್ಲಿ ಎಷ್ಟು ಕೊಡಬೇಕು, ಹೇಗೆ ನುಡಿಸ್ಬೇಕು, ದಿ ಸೆನ್ಸ್ ಆಫ್ ಪ್ರಪೋರ್ಷನ್ ಅದು ಎದ್ದು ಕಾಣ್ತದೆ. ಮತ್ತು ಆ ಬುದ್ಧಿವಂತಿಕೆ, ಆ ಸೂಕ್ಷ್ಮ ನ್ಯೂಯಾನ್ಸಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಆ ಫಾಲೋಯಿಂಗಲ್ಲಿ ಆಗಿರ್ಬೋದು, ಈಗಷ್ಟೇ ನುಡಿದಂಥ ತನಿಯ ಆವರ್ತನದಲ್ಲಿ. ತನಿಯ ಆವರ್ತನ ಅಂತೂ ಅದು 3 ಅಕ್ಷರ ಎಡಪಿಗೆ ನುಡಿಸ್ತಕ್ಕಂಥದ್ದು ಸ್ವಲ್ಪ ತಂತಿ ಮೇಲೆ ಕಮ್ಮಿ ಮೇಲೆ ನಡೆದಂಗೆ. ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರು ನುಡಿಸೋಕ್ಕೆ ಕಾರಣ ಪ್ರಮುಖವಾಗಿ ಅವರು ಹಾಕಿದಂಥ ತಾಳ ಸರಿಗೆ ಹಾಕದೇ ಇದ್ದರೆ ನುಡ್ಸೋದು ಕಷ್ಟ. ಏನೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದರೂ ಅದು ತಾಳ ಸರಿಗೆ ಹಾಕದೇ ಇದ್ದರೆ ಅದು ಬಹಳ ಬಹಳ ಕಷ್ಟ. ಪರ್ಟಿಕ್ಯುಲರ್ಲಿ ಅವರು ನುಡಿಸಿದಂಥ ಕೃಷ್ಣನಡೆಯಲ್ಲಿ ಎಷ್ಟು ಜನ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ, ಆ ಪಾಲಿರಿದಮ್ ಅಂತ ಕರಿತೀವಿ. ಆ ಪಾಲಿರಿದಮ್ನ ಯೂಸೇಜ್ ಅಂತಂದರೆ ರೈಟಲ್ಲಿ ಒಂದು ಹೋಗ್ತಾ ಇರುತ್ತೆ, ಲೆಫ್ಟಲ್ಲಿ ಬೇರೆ ಹೋಗ್ತಾ ಇರ್ತದೆ, 7/7 ಹೋಗ್ತಾ ಇತ್ತು. ರೈಟಲ್ಲಿ 9/6/6 ಹೋಗ್ತಾ ಇದ್ದರೆ ಇಲ್ಲಿ 7/7/7 ಹೋಗ್ತಾ ಇತ್ತು. ಸೊ ಟೋಟಲ್ 21. ಆದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದಕ್ಕೆ ಸಾಕಷ್ಟು ಶ್ರಮ ಇರಬೇಕು, ಸಾಕಷ್ಟು ಸಾಧನೆ ಮಾಡಬೇಕು. ಒಂದು ಅತ್ಯುತ್ತಮವಾದ ಒಂದು ಲಯ ಸಹಕಾರವನ್ನು ಇವತ್ತು ವಿನೋದ್ ಶ್ಯಾಮ್ ಅವರು ಇವತ್ತು ನೀಡಿದ್ದಾರೆ. ಅವರಿಗೂ ಸಹ ಗಾನಭಾರತಿ ನಮ್ಮ ಕುಟುಂಬ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು. ಅಗೈನ್ ನಮ್ಮ ಶಮಿತ್, ನಮ್ಮ ಮೈಸೂರಿನ ಹೆಮ್ಮೆ ಯಂಗ್ಸ್ಟರ್, ಅತ್ಯುತ್ತಮವಾಗಿ ಇವತ್ತು ಘಟನೆಯಲ್ಲಿ ಮುಂದೆ ಬರ್ತಿರ್ತಕ್ಕಂತಹ ಉತ್ತಮ ಕಲಾವಿದ. ಅದ್ರ ಜೊತೆ ಬೇಕಾದ್ರೂ ನುಡಿಸ್ತಾನೆ, ಏನು ಬೇಕಾದ್ರೂ ನುಡಿಸ್ತಾನೆ. ಅದನ್ನು ಅವರು ನುಡಿಸಿದಂಥ ಪರ್ಟಿಕ್ಯುಲರ್ಲಿ ಎಲ್ಲಿ ಸಮಸ್ಯೆ ಅಂತಂದರೆ ಬರತಕ್ಕಂಥದ್ದು, ನಾನು ಘಟ ನುಡಿಸ್ತಾ ಇರೋದ್ರಿಂದ ನಾನು ಹೇಳ್ತೀನಿ. ತನಿ ಪಾರ್ಟ್ ಇಂಡಿವಿಜುವಲ್ ಬಂದಾಗ ನಮ್ಗೆ ಗೊತ್ತಿರೋದನ್ನು ನಾವು ನುಡಿಸ್ಬಿಟ್ಟು ನಾವು 3 ಅಕ್ಷರ ಆಗಿರಲಿ 8 ಅಕ್ಷರ ಆಗಿರಲಿ ಅದರಲ್ಲಿ ಡೋಂಟ್ ಬಾದರ್, ಅದನ್ನೇನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಆದರೆ ಬರ್ತಕ್ಕಂಥ ಸಮಸ್ಯೆ ಇಲ್ಲಿ ಅಂದರೆ ಕೊರಪು ಮಾಡ್ಕೊಂಡು ಬಂದಾಗ ಆ ಕೊರಪನ್ನು ಮೃದಂಗದವ್ರು ಮಾಡಿದಾಗ ಅದನ್ನು ಅಲ್ಲೇ ಅರ್ಥ ಮಾಡಿಕೊಂಡು ಅದನ್ನು ಮತ್ತೆ ರಿಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ಸಾಕಷ್ಟು ಬುದ್ಧಿವಂತಿಕೆ, ಫೋಕಸ್ ಇರಬೇಕು ಮತ್ತು ಅಲರ್ಟ್ ಆಗಿರಬೇಕು. ಆ ಬುದ್ಧಿವಂತಿಕೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಸಹಲಯ ವಾದ್ಯರಿಗೆ. ಇವಾಗ ವೋಕಲಿಸ್ಟ್, ವಯಲಿನ್, ಮೃದಂಗ ಇವರೆಲ್ಲರ ಮನೋಧರ್ಮವನ್ನು ಅರಿತು ನುಡಿಸ್ಬೇಕು. ಸೊ ಇದು ಶಮಿತ್ ಅವರಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ಅತ್ಯುತ್ತಮವಾಗಿತ್ತು. ಸೊ ಶಮಿತ್ ಅವರಿಗೂ ಸಹ ಗಾನಭಾರತಿ ಹಾಗೂ ತಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಕಲಾವಿದರನ್ನು ನಾನು ಗೌರವಿಸಬೇಕು. ಗಾನಭಾರತಿಯ ಪರವಾಗಿ ಹಿರಿಯ ವಿದೂಷಿ ಕೋವಿಲಡಿ ಕಲಾ ಅವರು ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ.
ಇನ್ನೊಂದು 2 ಕೃತಿಗಳ ನಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಾಯ